ಗುಡ್ ಈವ್ನಿಂಗ್. ನಮಸ್ಕಾರ ಕರ್ನಾಟಕ. ಇವತ್ತು SIT ಮುಖ್ಯಸ್ಥರಾದಂಥ ಮೊಹಂತಿಯವರು ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ರು. ಮಾಧ್ಯಮಗಳ ಊಹಾಪೋಹಗಳು SIT ತನಿಖೆಯನ್ನು ಸ್ಥಗಿತ ಮಾಡುತ್ತೆ ಅಂತ ಒಂದು ನೇರವಾದ ಪ್ರಶ್ನೆ. ಬರೀ ಊಹಾಪೋಹಗಳಲ್ಲಿ ಇಷ್ಟು ದಿವಸ ತನಿಖೆಯನ್ನ ನಾವ್ಯಾರು ಪ್ರಶ್ನೆ ಮಾಡಲಿಲ್ಲ. ಈಗಲಾದರೂ ಸರ್ಕಾರ ಏನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ, ಯಾವತ್ತೆಲ್ಲ ಸಿಕ್ಕಿದೆ, ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನ ಸರ್ಕಾರ ಮೊದಲು ಬಹಿರಂಗಪಡಿಸಲಿ ಸಾರ್ವಜನಿಕವಾಗಿ. ಇಫ್ ಐ ನಾಟ್ ರಾಂಗ್, ಈ ದೇಶದ ಸಂವಿಧಾನ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್. ಈ ಇನ್ವೆಸ್ಟಿಗೇಷನ್ ಅಷ್ಟೇ ಜನರಿಂದ ಜನರಿಗೋಸ್ಕರ, ಜನರಿಗಾಗಿ ನಡೀತಾ ಇರೋ ತನಿಖೆಯಲ್ಲಿ ಇಷ್ಟು ದೊಡ್ಡ ಸೀಕ್ರೆಸಿನ ಯಾಕೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ದರ್ ಇಸ್ ನೋ ಕನೆಕ್ಷನ್. ಊಹಾಪೋಹಗಳನ್ನು ಜನರಿಗೆ ಮಾಧ್ಯಮಗಳ ಮುಖಾಂತರ ತುಂಬ್ತಾ ಇದ್ದೀರಾ. SIT ತನಿಖೆ ಸ್ಥಗಿತ ಮಾಡುತ್ತೆ ಅಂತ ಒಂದು ಈ ಟಿವಿನ ಯಾರೋ ಹಾಕಿದ್ದಾರೆ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರ್ಕಾರ ಹೇಳ್ತಾ ಸ್ಥಗಿತ ಮಾಡುತ್ತೆ ಅಂತ. ಇದೊಂದು ಸರ್ಕಾರ ಸ್ಥಗಿತ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಒಳ್ಳೆ ಉಳಿಕೆಗಳು ಸಿಕ್ಕಿದೆಯಲ್ಲ, ತಗೊಂಡೋಗಿ ಅದನ್ನು ಮೆಡಿಕಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೊಂದೇ ಅಂತಲ್ಲ, ಸಾಕಷ್ಟು ಜನ SITಯನ್ನು ತಮ್ಮವ್ರು ಕಳೆದೋಗಿದ್ದಾರೆ ಅಂತ ಅಪ್ರೋಚ್ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಒಂದು ಕೇಸ್ ಇದೆ. ನಮ್ಮ ಕ್ಲೈಂಟು ಧರ್ಮ ಹೆಬ್ಲಿಕಟ್ಟಿ ಫ್ರಮ್ ಗೋವಾ 2010 ಜೂನು ಧರ್ಮಸ್ಥಳದಿಂದ ಮಾಯ ಆಗ್ತಾರೆ. ನನಗೆ ಗೊತ್ತಿಲ್ಲ ಯಾವ ಮೀನಾಮೇಷಗಳ ಮೇಲೆ ಮಾಧ್ಯಮಗಳು SITಯನ್ನು ಸರ್ಕಾರ ಮುಚ್ಚುತ್ತೆ ಅಂತ ಹೇಳ್ತಾ ಇದೆ ಅಂತ. ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್. ನಮ್ಮದೇ ಕೇಸಲ್ಲಿ ದಾಖಲೆಗಳೇ ಇಲ್ಲ. ನಮ್ಮ ಧರ್ಮ ಹೆಬ್ಲಿಕಟ್ಟಿ ಅನ್ನೋರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ರು. 2010ರಲ್ಲಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ. ಈಗ ನಾವು SITಗೆ ಕಂಪ್ಲೇಂಟನ್ನು ಕೊಟ್ಟಿದ್ವಿ ಥ್ರೂ ವಾಟ್ಸಪ್ ಆಸ್ ವೆಲ್ ಆಸ್ ಫಿಸಿಕಲ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇದುವರೆಗೂ ದಾಖಲೆಗಳೇ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ದಾಖಲೆಗಳೇ ನಾಶ ಮಾಡಿಟ್ಟಿದ್ದಾರೆ. SIT ತನಿಖೆಯನ್ನು SIT ಇಲ್ಲಿವರೆಗೂ ಏನು ತನಿಖೆ ಮಾಡಿದೆ, ಆ ಇಂಟ್ರಿಮ್ ರಿಪೋರ್ಟನ್ನು ಸರ್ಕಾರ ರಿಸೀವ್ ಮಾಡ್ಕೊಂಡಿದ್ರೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. ವಿ ವಾಂಟೆಡ್ ಟು ನೋ, ವಿ ಹ್ಯಾವ್ ಎವ್ರಿ ರೈಟ್. ಏನು ರಿಪೋರ್ಟ್ ಬಹಿರಂಗ ಮಾಡಕ್ಕೆ ಮುಂಚೆನೇ SIT ಮುಗಿಸ್ತಾರೆ. ಯಾರು ಬಿಡ್ತಾರೆ SITನ ಮುಚ್ಚಕ್ಕೆ? ವಿ ವಿಲ್ ಚಾಲೆಂಜ್. ಆ ರೀತಿ ಮಾಡಿದ್ರೆ ಏನೋ ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಕೊಲೆಗಾರ ಬೆನ್ನಿ ನಿಂತಿದೆ ಅಂತ. ವಿ ಹ್ಯಾವ್ ಟು ಚಾಲೆಂಜ್ ದಿಸ್ ಅನ್ನೋ ಬೋನೋಫೈಡ್ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಸಾಕಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ, ಸಾಕಷ್ಟು ಕಂಪ್ಲೇಂಟ್ಸ್ಗಳು ಪೆಂಡಿಂಗ್ ಇದೆ. ಅದನ್ನೇರವಾಗಬಹುದು. ನಮ್ಮ ಕಂಪ್ಲೇಂಟು ಸಹ ಪೆಂಡಿಂಗ್ ಇದೆ. ಹೊರಗಡೆ ಬರೋದು ನಮ್ಮ ಕಂಪ್ಲೇಂಟ್ ಪೆಂಡಿಂಗ್ ಇದೆ, ದಾಖಲೆಗಳು ಸಿಗ್ತಾ ಇಲ್ಲ. SIT ಹೆಂಗೆ ಕ್ಲೋಸ್ ಆಗುತ್ತೆ? ವಾಯ್ಸ್ ಮಾಧ್ಯಮ ಯಾಕೆ ಕೊಲೆಗಾರರ ಪರವಾಗಿ ಈ ಥರ ಹುಚ್ಚುಚ್ಚುವಾಗಿ ಪ್ರಸಾರ ಯಾಕೆ ಮಾಡ್ತೀರಾ? ಸ್ಟಿಲ್ ಮೆನಿ ಥಿಂಗ್ಸ್ ಟು ಬಿ ಆನ್ಸರ್ಡ್ ಬೈ SIT. ಸಿಕ್ಕಿರೋ ಪಳವಳಿಕೆಗಳು ಯಾರ್ದು DNA ಟೆಸ್ಟ್ ಆಗಿದೆಯಾ, ಎಷ್ಟು ಕಂಪ್ಲೇಂಟ್ ರಿಸೀವ್ ಆಗಿದೆ, ಯಾರ್ಯಾರ ಮನೆಯವರು ಕಾಣೆಯಾಗಿದ್ದಾರೆ, ಅವರುಗಳು ಬಂದು ನಮಗೆ ತಿಳಿಸಬೇಕು ಅಂತ ಯಾಕೆ SIT ಹೇಳ್ತಾ ಇಲ್ಲ? 472 ಜನ ಮಿಸ್ಸಿಂಗ್ ಆಗಿರಲ್ಲ, ಅದು ಮಿಸ್ಸಿಂಗ್ ಆ ಕೊಲೆಗಳ ರೇಪ್ಸಾ? ಇದನ್ನೆಲ್ಲ ಮಾಡಿದವ್ರು ಯಾರು? ಊತಾಗ್ದವ್ರು ಯಾರು? ಅರಣ್ಯ ಜಾಗದಲ್ಲಿ ಪೊಲೀಸರು ಇನ್ವಾಲ್ವ್ಮೆಂಟ್ ಆಗಿ ಊತಾಗ್ದವ್ರು ಯಾರು? ಪೊಲೀಸರ ಜವಾಬ್ದಾರಿ ಏನು? SIT ಮುಚ್ಚಕ್ಕೆ ಇಷ್ಟಕ್ಕೆಲ್ಲ ಆನ್ಸರ್ SIT ಬಳಿ ಇದೆಯಾ? ದಾಖಲೆಗಳನ್ನು ಯಾಕೆ ಸುಟ್ಟಾಕಿದ್ರು? ಇಷ್ಟೆಲ್ಲ ಏನೋ ಎಣಗಳನ್ನ ಊತಬೇಕು ಅಂತಂದ್ರೆ ಫರ್ಗೆಟ್ ಅಬೌಟ್ ಆಲ್ ದಟ್. ನಮ್ಮ ತಿಳಿ ಮಾಡಿ ಕನಿಷ್ಠ 5 ರಿಂದ 10 ಪಳೆಯುಳಿಕೆ ಸಿಕ್ಕಿದೆ. ಅರಣ್ಯ ಭೂಮಿನಲ್ಲಿ ಇವರು ಊತಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ಯಾರು? ಅರಣ್ಯ ಅಧಿಕಾರಿಗಳನ್ನ ಎನ್ಕ್ವೈರಿ ಆಗಿದೆ SIT ಅವರು. ಉತ್ತರ ಇದೆಯಾ? ಉತ್ತರ ಧರ್ಮಸ್ಥಳ ಬೆಳ್ತಂಗಿ ಪೊಲೀಸರು ದಾಖಲೆಗಳನ್ನು ಸುಟ್ಟಾಕಿದ್ದಾರೆ. ಯಾಕೆ ಸುಟ್ಟಾಕಿದ್ರು? ಇಷ್ಟೆಲ್ಲ ಅನಾಥ ಶವಗಳನ್ನು ಊತಿದ್ದಾರೆ. 472ಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ. ಇದಕ್ಕೆಲ್ಲ ಉತ್ತರ SIT ಬಳಿ ಇದೆಯಾ? ಎಲ್ಲ ಉತ್ತರ ಇದ್ದು ಜನರ ಮುಂದೆ ಸಬ್ಮಿಟ್ ಮಾಡಿ, ಸರ್ಕಾರ ಸಬ್ಮಿಟ್ ಮಾಡಿ ಶಟ್ ಡೌನ್ SIT. ಇಲ್ಲ ಅಂತಂದ್ರೆ SIT ಇದಕ್ಕೆಲ್ಲ ಉತ್ತರ ಹುಡುಕೋವರೆಗೂ ಜೀವಂತವಾಗಿರುತ್ತೆ. ಯಾರು ಇವನ್ ಸರ್ಕಾರ ಮನಸ್ಸು ಮಾಡಿದ್ರು ಅದನ್ನ ಮುಚ್ಚಲಿಕ್ಕೆ ಆಗಲ್ಲ ಅಂತ ಈ ಮೂಲಕ ಹೇಳ್ತಾ, ಪೀಪಲ್ಸ್ ವಾಯ್ಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್. ಬೈ ದ ಕೊಲೆಗಾರ ಟು ದ ಕೊಲೆಗಾರ ಫಾರ್ ದ ಕೊಲೆಗಾರನೂ ಅಲ್ಲ. ಬೈ ದ ಸಿದ್ದರಾಮಯ್ಯ ಟು ದ ಸಿದ್ದರಾಮಯ್ಯ ಫಾರ್ ದ ಸಿದ್ದರಾಮಯ್ಯ ಅಲ್ಲ. ಬೈ ದ ಕಾಂಗ್ರೆಸ್ ಟು ದ ಕಾಂಗ್ರೆಸ್ ಫಾರ್ ದ ಕಾಂಗ್ರೆಸ್ ಅಲ್ಲ. ಆಲ್ ದಿಸ್ ನೀಡ್ಸ್ ಆನ್ಸರ್ಸ್. ಸಿಕ್ಕಿರೋ ಪಳವಳಿಕೆಗಳು ಯಾರ್ದು? DNA ಟೆಸ್ಟ್ ಆಗಿದೆಯಾ? ಯಾರು ಗಂಡವ್ರು ಮಾಡ್ತೀರಾ ಅದನ್ನ? ಸುಟ್ಟಾಕಿರೋ ದಾಖಲೆಗಳನ್ನ ಯಾಕೆ ಸುಟ್ಟಾಕಿದ್ರು? ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಎನ್ಕ್ವೈರಿ ರಿಪೋರ್ಟ್ ಇದೆಯಾ ನಿಮ್ಮ ಬಳಿ? SIT ಬಳಿ ಇಲ್ಲ. ಎಷ್ಟು ಜನ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಮಾಹಿತಿ ಇದೆಯಾ? ಅದ್ರ ಬಗ್ಗೆ ತನಿಖೆ ಹೆಂಗೆ ಮಾಡ್ತೀರಾ? ಲಾಟ್ ಮೆನಿ ಕ್ವಶನ್ಸ್ ಟು ಬಿ ಆನ್ಸರ್ಡ್. ಅಂಡ್ SIT ಮುಚ್ಚೋದು ದೂರದ ಮಾತು. ಈ SIT ಇರಲಿಕ್ಕೆ ಆಮೇಲೆ ಈ ಕಾಟಾಚಾರಕ್ಕೆ ಯಾವುದೋ ಒಂದು ಡ್ರೋನ್ನ ತಗೊಂಬಂದು ನಮ್ಮ ಕಿವಿ ಮೇಲೆ ಹೂವು ಇಡುವಂಥ ಕೆಲಸವನ್ನು ಸರ್ಕಾರ, ಪೊಲೀಸ್ ಇಲಾಖೆ, SIT ಅವರು ಮಾಡಬಾರ್ದು. ಓಕೆ, ಲಾಟ್ ಮೆನಿ ಥಿಂಗ್ಸ್ ಟು ಬಿ ಎಕ್ಸಾಮಿನ್ಡ್. ರೈಟ್ ಕೈಂಡ್ ಆಫ್ ಟೆಕ್ನಾಲಜಿ ಅಂಡ್ ಟೆಕ್ನಾಲಜಿ ವಿತ್ ಕ್ವಾಲಿಟಿ ಹ್ಯಾಸ್ ಟು ಬಿ ಯೂಸ್ಡ್. ಬರೀ ಟೆಕ್ನಾಲಜಿ ಒಂದೇ ಅಂತಲ್ಲ, ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಮ್ಯಾಚ್. ಇದೆಲ್ಲ ಆಗೋವರೆಗೂ ನಾವು ಯಾರು ನಿಮ್ಮನ್ನು ಬಿಡಲ್ಲ. ಓಕೆ, ಆ ರೀತಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ರೆ ಮಾಧ್ಯಮಗಳು ಹೊಟ್ಟೆ ಏನು ತಿಂತೀರಾ ಅಂತ ಕೇಳೋತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ವಿ ಆರ್ ವಾಚಿಂಗ್ ಅಂಡ್ ಜನಗಳ ಮುಂದೆ ರಿಪೋರ್ಟ್ ಬರಬೇಕು, ವೆರಿಫೈ ಆಗಬೇಕು. ಓಕೆ, ಇದಕ್ಕೆಲ್ಲ ಉತ್ತರಗಳನ್ನು SIT ಹುಡುಕಬೇಕು. ಬರೀ ಅಲ್ಲಿ ಪಳೆಯುಳಿಕೆ ಹುಡುಕದೇ ಆಗಿದೆ. ನಾವು ಹ್ಯಾವ್ ಟು ಎಸ್ಟಾಬ್ಲಿಷ್ ಯಾರ್ದಿದು ಅಂತ. ಎಷ್ಟು ರಿಪೋರ್ಟ್ಸ್ ಪೆಂಡಿಂಗ್ ಇದೆ? ನಮ್ಮ ರಿಪೋರ್ಟೇ ರೆಕಾರ್ಡ್ ಸಿಗ್ತಾ ಇಲ್ಲ. ಧರ್ಮ ಹೆಬ್ಬೆನಕಟ್ಟಿ 2010 ಮಿಸ್ಸಿಂಗ್, 15 ವರ್ಷದ ಮಿಸ್ಸಿಂಗ್, ಏನಾದಂತ ಗೊತ್ತಿಲ್ಲ. ನಾವೇ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವಕ್ಕೆ SIT ಕ್ಲೋಸ್. ಹೊಟ್ಟೆ ಹುಡುದಿಂದ್ರೆ ಏನೋ ತಿಂತೀರಾ? ಮಾಧ್ಯಮಗಳು ಸುಳ್ಳು ರಿಪೋರ್ಟ್ ಆಗ್ತೀರಾ? ಯಾವ SITನೂ ಕ್ಲೋಸ್ ಆಗಲ್ಲ. ಇದಕ್ಕೆಲ್ಲ ಉತ್ತರಗಳನ್ನು ಹುಡುಕ್ಬಿಟ್ಟೆ ಕ್ಲೋಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇಟ್ ಬಿಕಮ್ಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ಆಫ್ ಅನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ದ ಫಾರ್ಮ್ ಆಫ್ SIT ಅಂತ ಹೇಳುತ್ತಾ. ಅಂಡ್ ಐ ಡೋಂಟ್ ಥಿಂಕ್ ಸೊ ದ ಗವರ್ಮೆಂಟ್ ಹ್ಯಾಸ್ ಅ ಗಟ್ಸ್ ಟು ಕ್ಲೋಸ್ ಇಟ್. ಇಫ್ ದೇ ಕ್ಲೋಸ್ ಇಟ್, ವಿ ನೋ ವಾಟ್ ಟು ಡೂ ಇಟ್. ಥ್ಯಾಂಕ್ ಯು.